ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ಬೆಂಗಳೂರಿಂದ ಹಾಸನ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಂತ ಅಂದರೆ, ಅಮ್ಮ ಮನೇಲಿ ಮಂದೇವ್ರಿಗೆ ಹೋಗ್ತಾ ಇದ್ರು. ಒಂದು ವಾರದಿಂದ ಕರೀತಾ ಇದ್ರು ಬಾ 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 ಅಂತ. ಆದರೆ ನಾನು ಬರಲ್ಲ, ಹುಷಾರಿಲ್ಲ ಅಂತ ಹೇಳಿದೆ. ಆದರೆ ಇವತ್ತು ಬೆಳಗ್ಗೆ ಅವರಿಗೆ ಹೇಳ್ದಂಗೆ ಹೋಗ್ತಾ ಇದ್ದೀನಿ. ನೋಡೋಣ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಸಡನ್ನಾಗಿ ಹೊರಟಿದ್ದಲ್ವ. ಹಾಗಾಗಿ ಮನೆಯಿಂದ ಮೆಜೆಸ್ಟಿಕ್ಗೆ ಬಂದೆ. ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿಟ್ಟು ಬಂದಿದ್ದೆ. ಮೆಜೆಸ್ಟಿಕ್ಕಿಗೆ ಬರೋ ಒಳಗಡೆ 2 hours ಆಯಿತು. 9:30ಗೆ ಹೊರಟಿದ್ದೆ. ಮೆಜೆಸ್ಟಿಕ್ಗೆ ಬರೋದ್ರೊಳಗಡೆ 11:15 ಆಗಿತ್ತು. ಬಂದೆ. ಬಸ್ ಇತ್ತು, ಬಟ್ ಫುಲ್ಲು ರಶ್ ಆಗಿತ್ತು. ಅದಕ್ಕೋಸ್ಕರ ಆ ಬಸ್ ಹೋಗಲಿ ಅಂತೇಳಿ ಅಲ್ಲೇ ಕೂತಿದ್ದೆ. ಅಲ್ಲಿ ಕೂತಿದ್ದಾಗ ನಾನು ಒಂದು ದೃಶ್ಯನ ನೋಡಿದೆ. ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಇಬ್ಬರು ಪೇರೆಂಟ್ಸ್ ಮತ್ತು ಒಬ್ಬರು ಮಗು ಇತ್ತು. ಆ ಇಬ್ಬರು ಪೇರೆಂಟ್ಸ್ಗೂ ಕೂಡ ಕಣ್ ಕಾಳ್ತಾ ಇರಲಿಲ್ಲ. ಆ ಮಗು ಆ ಇಬ್ಬರು ಪೇರೆಂಟ್ಸ್ನ ಕೂಡ ಮೇಂಟೈನ್ ಮಾಡ್ತಾ ಇತ್ತು. ಆ ಮಗುಗೆ ಏನಿಲ್ಲ ಅಂದರೂ ಒಂದು 3 years ಇರ್ಬೋದು ಅಷ್ಟೇ. ಬಸ್ಸಿಗೆ ಹತ್ತಿಸೋದಾಗಲಿ ಅಥವಾ ಆ ಬಸ್ಸಲ್ಲ ಅಂದರೆ ಅದರಿಂದ ಇಳಿಸ್ಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡ್ತಿತ್ತು. ನಿಜವಾಗ್ಲೂ ಬೇಜಾರಾಯಿತು. ಅಂಥ ಮಕ್ಕಳು ನಿಜವಾಗ್ಲೂ 1000ಕ್ಕೆ 1. ಹಾಗೆ ಆ ಮಗುನ ನೋಡಿ ತುಂಬ ಖುಷಿಯಾಯಿತು. ಹಾಗೆ ಆ ಬಸ್ ಹೊರಟ ಮೇಲೆ ಇನ್ನೊಂದು ಬಸ್ನ ಹತ್ಕೊಂಡು ನಾನು ಕೂಡ ಬಂದೆ. ಆದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ವಿಂಡೋ ಸೈಡ್ ಕೂಡ ಕೂರೋದಕ್ಕೆ ಆಗ್ತಾ ಇರಲಿಲ್ಲ. ತುಂಬಾ ತಲೆನೋವು ಬರ್ತಿತ್ತು. ನಾನು ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದಿದ್ದೆ, ಹಾಗಾಗಿ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಹಾಗಾಗಿ ಮಿಡಲಲ್ಲಿ ನಿಲ್ಲಿಸ್ದಾಗ್ಲೇ ಊಟ ಮಾಡಿಕೊಂಡೆ. ಊಟ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ, ಬಟ್ ಹೊಟ್ಟೆ ಹಸ್ತಿತ್ತಲ್ಲ ಅಂತ ಹೇಳಿ ಊಟ ಮಾಡಿಕೊಂಡೆ. ನನಗೆ ಸ್ವಲ್ಪ ನೈಟು ಚೆನ್ನಾಗಿ ನಿದ್ದೆ ಆಗಿರಲಿಲ್ಲ. ಹಾಗಾಗಿ ಬಸ್ಸಲ್ಲೇ ಮಲ್ಕೊಳ್ಳೋಣ ಅಂತ ಬಂದೆ. ಆದರೆ ಬಸ್ಸಲ್ಲಿ ನನಗೆ ಬೆಂಗಳೂರಿಂದ ಹಾಸನ್ಗೆ ಬರೋವರೆಗೂ ಕೂಡ ನಿದ್ದೆನೇ ಬರಲಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ಹಾಸನ ಹತ್ರ ಬಂದಂಗೆ ನಿದ್ದೆ ಬಂದುಬಿಡ್ತು. ತುಂಬಾ ನಿದ್ದೆ, ಕಣ್ಬಿಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆದರೂ ಊರು ಬಂತು ಅನ್ನೋದೊಂದು ಖುಷಿ. ಹಾಗೂ ಹೀಗೂ ಹೇಗೋ ಅದೇ ಬಿಸಿಲಲ್ಲಿ ಹಾಸನ್ಗೆ ಬಂದೆ. ಸಂಜೆ 4 ಗಂಟೆ 5 ಗಂಟೆ ಆದರೂ ಕೂಡ ಬಿಸಿಲು ಒಂಚೂರು ಕಡಿಮೆ ಆಗಿರಲಿಲ್ಲ. ನಾನು ಬೆಂಗಳೂರಲ್ಲೇ ಜಾಸ್ತಿ ಬಿಸಿಲು ಅಂದ್ಕೊಂಡು ಊರಿಗೆ ಬಂದೆ, ಬಟ್ ಊರಲ್ಲಿ ಇನ್ನೂ ತುಂಬಾ ಬಿಸಿಲಿತ್ತು. ನನಗೆ ಯಾವಾಗ ಬಸ್ಸಲ್ಲಿ ಬಂದರೂ ಕೂಡ ವಿಂಡೋ ಸೀಟ್ ಕೂತ್ಕೊಂಡು ಬಂದ್ರೇ ಅದೊಂಥರ ಸಮಾಧಾನ. ನಂತರ ಹುಡುಗಿರು ತುಂಬ ಜನ ಇರ್ತಾರೆ ಅನಿಸುತ್ತೆ. ಆದರೆ ಈ ಸಲ ವಿಂಡೋ ಸೈಡ್ ಕೂತ್ಕೊಂಡು ಬರುವಾಗ ತುಂಬಾ ಸ್ವಲ್ಪ ಇರಿಟೇಟ್ ಆಯಿತು. ಯಾಕೆ ಅಂದರೆ ನನಗೆ ಸ್ವಲ್ಪ ಗಾಳಿ ಜಾಸ್ತಿನೇ ಬರ್ತಿತ್ತು. ವಿಂಡೋ ಹಾಕೋಣ ಅಂದರೆ ಪಕ್ಕದಲ್ಲಿರೋ ಆಂಟಿ ಬಿಡ್ತಾ ಇರಲಿಲ್ಲ. ತೆಗಿ ಅಂತ ತೆಗಿಸ್ತಾ ಇದ್ರು. ಆದರೆ ಕೂದಲು ತುಂಬಾ ಹಾರೋಡೋಕ್ಕೆ ಸ್ಟಾರ್ಟ್ ಆಯಿತು. ಮಲಗೋಕ್ಕೂ ಕೂಡ ಆಗಲಿಲ್ಲ. ಆ ಥರ ಇರಿಟೇಷನ್ ಆಯಿತು. ಆದರೂ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಹಾಸನ ಬಂದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ತೆ. ಏಕೆಂದರೆ ಅದು ನಮ್ಮೂರಲ್ವಾ. ಅದಕ್ಕೆ ನಾನು ಹಾಸನ್ಗೆ ಬಂದು ಫಸ್ಟ್ ಬಸ್ ಇಳಿದ ತಕ್ಷಣ ನೋಡೋದೆ ಸಿಟಿ ಬಸ್ ಇದೆಯಾ ಅಂತ. ಯಾಕೆ ಅಂದರೆ ಯಾವಾಗ ಬಂದರೂ ಕೂಡ ಸಿಟಿ ಬಸ್ ತುಂಬಾ ರಶ್ ಆಗಿರುತ್ತೆ. ಕಾಲೇಜ್ಗೆ ಹೋಗೋರೆಲ್ಲ ಆದರೂ ತುಂಬ ತುಂಬಿಕೊಂಡಿರ್ತಾರೆ. ಹಾಗಾಗಿ ಸಿಟಿ ಬಸ್ ಹತ್ರ ಹೋದೆ. ಸ್ವಲ್ಪ ರಶ್ ಇತ್ತು. ಅದಕ್ಕೇ ಹತ್ಕೊಂಡು ಹೋಲ್ ಸ್ಟ್ಯಾಂಡ್ ಹತ್ರ ಬಂದೆ. ಹೋಲ್ ಸ್ಟ್ಯಾಂಡ್ ಹತ್ರ ಬಂದಾಗ ನೀವೆಲ್ಲ ನನ್ನ ಹಿಂದಿನ ಬ್ಲಾಗ್ಗಳಲ್ಲಿ ನೋಡ್ಬೋದು, ನನ್ನ ಐಬ್ರೋಸ್ ತುಂಬಾ ಬೆಳೆದಿತ್ತು. ನಮ್ಮ ಮನೆಯವ್ರು ಯಾವಾಗಲೂ ಬೈತಾಯಿದ್ರು, ಐಬ್ರೋಸ್ ಮಾಡಿಸು ಅಂತ. ನನಗೆ ಬೆಂಗಳೂರಲ್ಲಿ ಅಷ್ಟಾಗಿ ಎಲ್ಲೂ ಗೊತ್ತಿಲ್ಲ ಐಬ್ರೋಸ್ ಮಾಡಿಸೋದಕ್ಕೆ. ಹಾಗಾಗಿ ನಾನು ಬೆಂಗಳೂರಲ್ಲಿ ಎಲ್ಲೂ ಐಬ್ರೋಸ್ ಮಾಡಿಸಲ್ಲ. ಒಂದು ಹಾಸನ ಇಲ್ಲ ಹಳೆಬೀಡು, ಈ 2 ಪ್ಲೇಸಲ್ಲಿ ಮಾಡಿಸ್ತೀನಿ. ಐಬ್ರೋಸ್ನು ಕೂಡ ಮಾಡಿಸ್ಕೊಂಡು ಸ್ಟ್ಯಾಂಡ್ ಹತ್ರ ಬಂದಾಗ ನಾನು 4:15 ಆಗಿತ್ತು. ಸೊ ನನ್ನ ತಂಗಿಗೆ ನಾನು ಬಂದಿರೋದು ಗೊತ್ತಿರಲಿಲ್ಲ. ಅವಳಿಗೂ ಕೂಡ ಸರ್ಪ್ರೈಸ್ ಕೊಡೋಣ ಅಂತೇಳಿ ಅಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದೆ. ಸೊ ನಾನು ಅಲ್ಲಿ ಕೂತಿದ್ದಾಗ ನನ್ನ ಕಣ್ಣಿಗೆ ಇಲ್ಲಿ ಗುಂಡಣ್ಣ ಅನ್ನೋರು ಕಂಡರು. ಇವರು ನಾನು ಕಾಲೇಜಿಗೆ ಹೋಗಬೇಕಾದ್ರಿಂದನೂ ಕೂಡ ಡ್ರೈವರ್ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ರಿಟೈರ್ಡ್ ಆದರೂ ಕೂಡ ಇನ್ನೂ ಡ್ರೈವಿಂಗ್ ಕೆಲಸನೇ ಮಾಡ್ತಿದ್ದಾರೆ. ಅವ್ರ ಬಸ್ಸಲ್ಲಿ ನಾವು ಯಾವಾಗಲೂ ಕೂಡ ಕಾಲೇಜ್ಗೆ ಹೋಗ್ತಾ ಇದ್ವಿ. ಅವ್ರ ಜೊತೆ ಪುಷ್ಪಕ್ಕ ಅನ್ನೋರು ಒಬ್ಬರಿದ್ದರು. ಅವರಂತೂ ಎಷ್ಟೇ ರಶ್ ಆಗಿದ್ರು ಬಸ್ಸು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಿಜವಾಗ್ಲೂ ನನ್ನ ಕಾಲೇಜ್ ಡೇಸು ಮತ್ತು ವರ್ಕಿಂಗ್ ಡೇಸೇ ನೆನಪಾಯಿತು. ಹಾಸನ ಟು ಹಳೆಬೀಡು ಹೇಗಪ್ಪ ಅಂತಂದರೆ, ಆ ಟೈಮಲ್ಲಿ ಒಂದು 3 ಗಂಟೆಯಿಂದ 5 ಗಂಟೆ ಅಥವಾ 7 ಗಂಟೆವರೆಗೂ ಕೂಡ ಎಷ್ಟೇ ಬಸ್ ಬಂದರೂ ಕೂಡ ತುಂಬಾ ರಶ್ ಆಗ್ತವೆ. ಆದರೆ ಇವತ್ತು ಶನಿವಾರ ಆಗಿದ್ದರಿಂದ ಅಷ್ಟೇನು ರಶ್ ಇರಲಿಲ್ಲ. ನಾನಂತೂ ನನ್ನ ತಂಗಿ ಬರ್ತಿದ್ದಾಳ ಅಂತ ನೋಡೋದೇ ಆಯಿತು. ಅದನ್ನು ನಾನು ನೋಡ್ಕೊತ ಕೂತಿದ್ದೆ. ನಾನು ನೋಡಿದ್ರೆ ನಮ್ಮ ದೊಡ್ಡಮ್ಮ ಕೂಡ ಬಂದು ನನ್ನ ಪಕ್ಕದಲ್ಲೇ ಕೂತಿದ್ದಾರೆ. ಬಟ್ ಇಬ್ಬರೂ ನೋಡಿರಲಿಲ್ಲ. ನಾನು ಅವರನ್ನು ನೋಡಿಲ್ಲ, ಅವರು ಕೂಡ ನನ್ನನ್ನು ನೋಡಿರಲಿಲ್ಲ. ನಾನು ನನ್ನ ತಂಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ನನ್ನ ತಂಗಿ ಹೋಗೋ ಅಂಥ ಬಸ್ ಬಂತು, ಆದರೆ ಅವಳಂತೂ ಬರಲಿಲ್ಲ. ಆಮೇಲೆ ಅತ್ಲಾಗಿ ಯಾವುದೋ ಒಂದು ಬಸ್ಸಿಗೆ ಹೋಗೋಣ ನಾನು ಅಂತ ಹೇಳಿ ನಮ್ಮೂರ ಬಸ್ಸು
ಬಂತು ಅಂತ ಹತ್ತೋಣ ಅಂತ ಹೋದೆ. ನಮ್ಮ ದೊಡ್ಡಮ್ಮ ನನ್ನನ್ನು ನೋಡಿ ಫುಲ್ಲು ಶಾಕಾಗಿ ಹೋಗ್ಬಿಟ್ರು. ಅವ್ರಿಗೆ ಒಂದು ದೊಡ್ಡ ಸರ್ಪ್ರೈಸ್ ಆಯಿತು. ಅದಾದಮೇಲೆ ನನ್ನ ತಂಗಿಗೆ ಹೇಳಬೇಡ ಅಂತ ಹೇಳೋಣ ಅನ್ನೋದ್ರೊಳಗಡೆ ಅವ್ರು ಆಲ್ರೆಡಿ ಕಾಲ್ ಮಾಡಿ ಹೇಳಿಬಿಟ್ಟಿದ್ರು. ಅವಳಿಗೆ ಏನು ಸರ್ಪ್ರೈಸೇ ಕೊಡೋಕ್ಕಾಗಲಿಲ್ಲ. ಆಮೇಲೆ ಅವಳು ಬಂದಳು ಆಫೀಸಿಂದ. ಸೊ ನಮ್ಮೂರ ಬಸ್ಸು ಬೇರೆ ಊರ ಮೇಲೆ ಹೋಗೋದ್ರಿಂದ ಅವಳು ಬೇರೆ ಬಸ್ಗೇ ಬರಬೇಕಾಗುತ್ತೆ. ಯಾಕೆಂದರೆ ನಾವು ನಮ್ಮೂರ ಗೇಟಲ್ಲಿ ಬೈಕ್ನ ನಿಲ್ಲಿಸಿ ಬಂದಿರ್ತೀವಿ. ಹಾಗಾಗಿ ಸೊ ಬಸ್ಸಲ್ಲಿ ಹತ್ಕೊಂಡು ನಮ್ಮೂರವರೆಲ್ಲ ಇದ್ದರು. ತುಂಬ ಜನ ಮಾತಾಡಿಕೊಂಡು ನಮ್ಮೂರಿಗೂ ಕೂಡ ಬಂದೆ. ಇನ್ನು ನಾನು ಅಮ್ಮಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದಿದ್ದು. ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೊಂದೇ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ನಮ್ಮ ರಾಜಿ ಬೂಸಿಗೆ ತುಂಬ ಖುಷಿಯಾಗುತ್ತೆ ಈ ಥರದ್ದೆಲ್ಲ ಮಾಡಿದಾಗ. ಸೊ ಮನೆ ಹತ್ರ ಇರ್ಬೋದು ಅಂತ ಅಂದ್ಕೊಂಡು ಬಂದೆ. ಅಮ್ಮ ಮನೇಲಿ ಇರಲಿಲ್ಲ. ಅಪ್ಪ ಡೈರಿ ಹತ್ರ ಹಾಲು ಹಾಕ್ತಾಯಿದ್ರು. ನೋಡಿದ್ರು ನನ್ನನ್ನು. ಆದರೆ ಅವರಿಗೆ ಸರ್ಪ್ರೈಸ್ ಕೊಟ್ಟರು ಕೂಡ ಕೊಡಲಿಲ್ಲ ಅಂದರೂ ಕೂಡ ಅವ್ರದ್ದು ಒಂದೇ ರಿಯಾಕ್ಷನ್ನು. ಹಾಗಾಗಿ ನಾನು ಕೂಡ ಏನು ರಿಯಾಕ್ಟ್ ಮಾಡಲಿಲ್ಲ. ಮನೆ ಹತ್ರ ಬಂದು ಅಮ್ಮನ ಹುಡುಕ್ತಾ ಇದ್ದೆ. ಅಮ್ಮ ನೋಡಿದ್ರೆ ರೇಷನ್ ಕೊಡ್ತಿದ್ದಾರೆ ಅಂತ ತಂದ್ಕೊಡೋಕೆ ಹೋಗಿದ್ರು. ಒಂದು ಸ್ವಲ್ಪ ಹೊತ್ತು ಬರಲೇ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ ಅಂತ ಕೂಡ ಗೊತ್ತಿರಲಿಲ್ಲ. ರೂಮು ಹಾಗೆ ಹಿಂದೆ ಮನೆ ಮುಂದೆ ಅಥವಾ ಹಾಲು ಕರಿತಿದ್ದಾರೇನೋ ಅಂತ ಹೇಳಿ ಹುಡುಕ್ತೆ. ಆದರೆ ಎಲ್ಲೂ ಸಿಗಲಿಲ್ಲ. ಆಮೇಲೆ ಅಪ್ಪ ಬಂದು ಹೇಳಿದ್ರು, ಇಲ್ಲ ಅಕ್ಕಿಗೆ ತಂದ್ಕೊಡೋಕೆ ಹೋಗಿದ್ದಾಳೆ, ಬರ್ತಾಳೆ ಇರು ಅಂತ. ಸೊ ಬರೋವರೆಗೂ ವೆಯ್ಟ್ ಮಾಡಿದೆ. ಆಚೆ ಕಡೆ ಹೋಗಿ ನೋಡೋ ಹಾಗೂ ಇಲ್ಲ, ಎಲ್ಲಿಗೆ ಗೊತ್ತಾಗ್ಬಿಡುತ್ತೆ ಅಂತ. ಹಾಗಾಗಿ ನಮ್ಮ ಚಿಕ್ಕಪ್ಪನ ಮಗನ್ನ ಆಚೆ ಕಡೆನೇ ಕೂರಿಸಿದ್ದೆ. ಅಮ್ಮ ಬರುತ್ತಾ ನೋಡು ಅಂತ. ದೊಡ್ಡಮ್ಮ ಬಂದಾಗ ಹೇಳು ಅಂತ. ಅವನು ಕೂಡ ಆಚೆ ಕಡೆನೇ ಕೂತ್ಕೊಂಡು ನೋಡ್ತಾ ಇದ್ದ. ನನಗೆ ಮನೆಗೆ ಬಂದ ತಕ್ಷಣ ಬಸ್ಸಲ್ಲಿ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ತುಂಬಾ ಸೊಂಟ ನೋವಾಗಿತ್ತು. ಸೊ ಅಮ್ಮ ಬರೋವರೆಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಹಾಗೆ ಮಲ್ಕೊಂಡಿದ್ದೆ. ಆಮೇಲೆ ದೊಡ್ಡಮ್ಮ ಏನೋ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿ ಅವ್ರಿಗೂ ಹೆಲ್ಪ್ ಮಾಡೋಣ ಅಂತ ಹೋದೆ. ಅಷ್ಟರೊಳಗೆ ಅಮ್ಮ ಬಂದರು. ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಅಂತ ನೀವೇ ಒಂದು ಸಲ ನೋಡಿ. ನಾನಂತೂ ನಿಜವಾಗ್ಲೂ ಈ ಮೂಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಒಟ್ಟಿಗೆ ಬಂದು ನಾಲ್ಕಂಡೆ ನಿಂದು ನೋಡೋಣ ಅಂತ ಬಸ್ಗೆ ಅಂತ ನಿಂತಿದ್ನ. ಅಯ್ಯೋ ಮಗಳೇ ಬಂದಿಲ್ಲ ಸಾಕಣೆ. ನಾನು ನಿನ್ನ ಫೋನ್ ಮಾಡಿದಾಗ ನಾನು ಹಾಸನದಲ್ಲಿ ಇದ್ದೆ. ಬಿಡತ್ಲೆ ದೇವ್ರು, ನಾನು ಇದು ಯಾರೋ ಚಪ್ಲಿ ಅಂತೀನಿ. ಒನಿದ್ನವಿ ಆಶ್ಚರ್ಯ ಪಟ್ಬಿಟ್ಲು. ಹೂವ ಕಳಿಸಿರೋದ ಮತ್ತೆ ಅಮ್ಮನ ರಿಯಾಕ್ಷನ್ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ. ಸೊ ಅಲ್ಲಿಂದ ಮೇಂಟೈನ್ ಬಂದಿದ್ದು ಇಲ್ಲಿ ರಿವೀಲ್ ಮಾಡಿ ನಿಜ ಖುಷಿ ಆಯಿತು. ಆದರೆ ನನ್ನ ಸಿಸ್ಟರ್ಗೆ ಸರ್ಪ್ರೈಸ್ ಕೊಡೋಕ್ಕಾಗಲಿಲ್ಲ. ಅವಳಿಗೆ ಕೊಡಬೇಕು ಅಂತಲೇ ಹಾಸನಲ್ಲಿ ಅಷ್ಟು ತನಕ ಕೂತ್ಕೊಂಡು ವೆಯ್ಟ್ ಮಾಡಿದ್ದೆ. ಅದೊಂದೇ ಬೇಜಾರಾಗಿದ್ದು. ಅದಾದಮೇಲೆ ಮನೆಗೆ ಬಂದು ನಾನು ನಮ್ಮ ಮನೇಲಿ ಇದ್ದಾಗ ಯಾವಾಗಲೇ ದೋಸೆ ಹಿಟ್ಟು ಇದ್ದರೂ ಕೂಡ ನಾನು ಇದೇ ಥರ ಮಾಡಿಕೊಂಡು ದೋಸೆನ ತಿಂತಿದ್ದೆ. ಎಲ್ಲರೂ ಬೇರೆ ಥರ ಮಾಡಿಕೊಂಡ್ರೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೆ. ನನಗೆ ಅದೇ ಥರನೇ ಇಷ್ಟ. ತುಂಬ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ತಿನ್ನಬೇಕು, ಆ ಥರ ಇಷ್ಟ ಆಗುತ್ತೆ. ಸೊ ದೋಸೆ ತುಂಬ ಹೊಟ್ಟೆ ಹಸ್ತಿತ್ತು ಅಂತ ದೋಸೆನ ತಿಂದ್ಕೊಂಡು ಕಾಫಿನೂ ಕೂಡ ಕುಡ್ಕೊಂಡೆ. ಸೊ ನಮ್ಮ ಮನೆಗೆ ಬಂದಾಗ ನಮಗೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ. ಆ ಫೀಲೇ ಒಂಥರ. ನಾವು ಎಲ್ಲಿದ್ದರೂ ಕೂಡ ನಮ್ಮ ಮನೇಲಿದ್ದೀವಿ ಅನ್ನೋದನ್ನು ನಿಜವಾಗ್ಲೂ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ ಮದುವೆ ಆದಮೇಲೆ ಇದನ್ನೆಲ್ಲ. ಸೊ ನಾವು ಮದುವೆ ಆದಮೇಲೆ ನಮ್ಮ ಮನೆಗೆ ಬಂದಾಗ ನಿಜವಾಗ್ಲೂ ಅತಿಥಿಗಳಾಗಿ ಹೋಗಿರ್ತೀವಿ. ನಮ್ಮನ್ನೇನು ಕೆಲಸ ಮಾಡೋದಕ್ಕೂ ಕೂಡ ಬಿಡಲ್ಲ, ಕೂರಿಸಿ ಅವರೇ ಮಾಡ್ತಾರೆ. ಸೊ ಮದುವೆ ಆಗೋಕ್ಕೂ ಮುಂಚೆ ಮದುವೆ ಆದಮೇಲೆ ಇದಿಷ್ಟೇ ಡಿಫ್ರೆನ್ಸ್ ಆಗಿರುತ್ತೆ. ಅದಾದಮೇಲೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ, ನನ್ನ ತಂಗಿ ಎಲ್ಲ ಹೀಗೆ ಎಲ್ಲ ಒಟ್ಟಿಗೆ ಸೇರಿಕೊಂಡಾಗ ಏನು ಮಾಡ್ತೀವಿ ಹೇಳಿ, ಬರೀ ಅವ್ರ ಮನೆ ಸುದ್ದಿನ ಮಾತಾಡ್ತೀವಿ. ನಾವು ಕೂಡ ಅದನ್ನೇ ಮಾಡ್ತಾಯಿದ್ವಿ. ಅದಾದಮೇಲೆ ನಾನು ಕೂಡ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ, ತುಂಬ ದಿನ ಆಗಿತ್ತು. ನನ್ನ ತಂಗಿ ಕೂಡ ಹಚ್ಚಿರಲಿಲ್ಲ. ಅಕ್ಕ ಸ್ವಲ್ಪ ಎಣ್ಣೆ ಹಚ್ಕೊಡು ಅಂತ ಹೇಳಿದ್ಲು. ಅವಳಿಗೂ ನೀಟಾಗಿ ಎಣ್ಣೆ ಹಚ್ಚಿ, ನನಗೂ ಸ್ವಲ್ಪ ಬಸ್ಸಲ್ಲಿ ಜರ್ನಿ ಮಾಡಿದ್ರಿಂದ ತುಂಬಾ ತಲೆನೋವಿತ್ತು. ನಾನು ಕೂಡ ಸ್ವಲ್ಪ ಹೊತ್ತು ಎಣ್ಣೆನ ಹಚ್ಚಿಸ್ಕೊಂಡೆ, ಚೆನ್ನಾಗಿ ಮಸಾಜ್ನೂ ಕೂಡ ಮಾಡಿಸ್ಕೊಂಡೆ. ಮದುವೆ ಆಗಿದ್ದರಿಂದ ನನ್ನ ತಂಗಿ ಕೈಲಿ ನಾನು ಎಣ್ಣೆನೇ ಹಚ್ಚಿಸ್ಕೊಂಡಿರಲಿಲ್ಲ. ನನಗೂ ಕೂಡ ಎಣ್ಣೆ ಹಚ್ಚಿಸ್ಕೊಂಡು ಖುಷಿ ಆಯಿತು. ಇನ್ನೇನು ಅವರು ಕೂಡ ಏನೇನೋ ವಿಚಾರನ ಮಾತಾಡ್ತಾಯಿದ್ರು. ಅಮ್ಮ ಕೂಡ ನಾನು ಬಂದಿರೋದ್ರ ಬಗ್ಗೆ ಹೇಳ್ಕೊಂಡು ಖುಷಿ ಪಡ್ತಾಯಿದ್ರು. ಅಮ್ಮನಿಗಂತೂ ತುಂಬಾ ಖುಷಿಯಾಗಿತ್ತು ನಾನು ಬಂದಿರೋದು. ಅಮ್ಮ ನಾನು ಬಂದಾಗ ಅವ್ರಿಗೆ ಅದು ಖುಷಿನ ಹೇಳ್ತಾ ಇದ್ರು. ಆಶ್ಚರ್ಯ ಐತೆ. ಕಾಯಿ ಬರಕ್ಲು ನಮ್ಮ ಉಪ್ಪಿಟ್ಟು ಮಾಡಿದ್ದೀನಿ ಅನ್ಲೋ ನೀನು. ಚಿತ್ರಾನ್ನ ಅನ್ಲವ ನೀನು ಮಂಗಿರ್ಲವ ನೀನು. ತಿಂಡಿ ಮಾಡಿಟ್ಟು ಮನ್ಕೊಂಡಿದ್ದೆ. ತಿನ್ನೋಗವ ಮಕ ತಕೊಂಡು ಅನ್ನಲ್ಲ ಅವ್ನು ಅಲ್ಲೇ ಇದ್ನ. ಅವನು ಮನ್ಕೊಂಡಿದ್ದ. ಆಗಲೇ ಬಂದಿತ್ತು ಅಮ್ಮ ಅಲ್ಲೇ ಮಂಜ ಅಂದ್ಬಿಟ್ಲಲ್ಲ ನನಗೆ. ಅಯ್ಯೋ ನನ್ನ ಕೂತಿದ್ದೆ ತಪ್ಪಿ ನೋಡಿ ನಾನು ವನೀತ್ ಬಂದಳೆ ಅಂತ. ಬಂದ ತಕ್ಷಣ ಕೇಳಿಲ್ಲ ವನೀತ್ ಬಂದಳ ಅಂತ. ನಾನು ವನೀತ್ ಬಂದಳ ನಾನು ಕದ್ದಡಿ
ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಅಪ್ಪ ಕೂಡ ಎಲ್ಲ ಹೊರಗಡೆ ಹೋಗಿದ್ದರು. ಅವ್ರು ಬರೋವರೆಗೂ ಊಟಕ್ಕೋಸ್ಕರ ಕಾಯ್ತಾ ಇದ್ವಿ. ಸೊ ಎಲ್ಲರೂ ಕೂಡ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ. ಎಲ್ಲರೂ ಕೂಡ ರೈಸ್ ಸಾಂಬಾರನ್ನ ಊಟ ಮಾಡಿದ್ರೆ ನಾನು ನೈಟ್ಗೂ ಕೂಡ ಬೆಣ್ಣೆ ದೋಸೆನೇ ಮಾಡ್ಕೊಂಡಿದ್ದೆ. ಯಾಕೆಂದರೆ ಮನೇಲಿ ಬೆಣ್ಣೆ ಇದ್ದಾಗ ನನಗಂತೂ ಆಲ್ ಟೈಮ್ ಫೇವ್ರೆಟ್ ಇದು. ನಾನು ಯಾವಾಗಲೇ ದೋಸೆ ಮಾಡಿದ್ರು ಕೂಡ ಇದೇ ಥರ ಮಾಡಿಕೊಂಡು ತಿಂತಾಯಿದ್ದೆ. ಮದುವೆ ಆದಮೇಲೆ ಇಲ್ಲೊಂದು ಕಡೆ ಅದನ್ನು ಮಿಸ್ ಮಾಡ್ಕೊಂಡಿದ್ದೆ. ಊರಿಗೆ ಬಂದಾಗಂತೂ ಅಮ್ಮ ಯಾವಾಗಲೂ ದೋಸೆ ಹಿಟ್ಟನ್ನ ಇಟ್ಟಿರ್ತಾರೆ. ನಾನು ಯಾವಾಗಲೂ ಊರಿಗೆ ಬಂದರೆ ಅದನ್ನೇ ಮಾಡ್ಕೊಂಡು ತಿಂತೀನಿ. ಫ್ರೆಂಡ್ಸ್, ಮದುವೆ ಆಗೋಕ್ಕೂ ಮುಂಚೆ ಒಂದೇ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂತಿದ್ಲು. ಈಗ ನೋಡಿ ನನಗೆ ಅಂತ ಸಪ್ರೇಟ್ ಬೆಡ್ಶೀಟ್ ಕೊಟ್ಟಳೆ. ಉಗಿರಿಕ್ಕೆ ಯಾಕೆ ಮಾಕೆ ಹಿಂಗೆಲ್ಲ ಮಾತಾಡ್ತಾರ. ಈಗ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಲಾಟ್ಸ್ ಆಫ್ ಲವ್.